ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಡ್ತಿ ಕಾ ನಾಮ್ ಗಾಡಿ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೆವ್ವದ ಮಾತುಗಳಲ್ಲಿ ಅಪಘಾತದ ಕತೆ. ಇವತ್ತಿನ ನಮ್ಮ ಅತಿಥಿ ಹೆಸರು ಅಮರ್ ಪ್ರೀತ್ ಸಿಂಗ್. ಅವರ ಸ್ನೇಹಿತರು ಅವರನ್ನ ಆಲ್ ಇಂಡಿಯಾ ಪರ್ಮಿಟ್ ಎಂದು ಕರೀತಾ ಇದ್ರು. ಏಕೆಂದ್ರೆ ಅವರು ತನ್ನ ಟ್ರಕ್ ಅನ್ನು ತೆಗೆದುಕೊಂಡು ಹೋದಾಗ ದೇಶದ ಯಾವುದೇ ಮೂಲೆಯಲ್ಲಿ. ಹಾಗಾದರೆ ಬನ್ನಿ ಇಂದು ನಮ್ಮ ಅತಿಥಿಯನ್ನ ಭೇಟಿ ಮಾಡೋಣ. ಅಮರ್ ಪ್ರೀತ್ ಸಿಂಗ್, ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತು ಹೇಳಿ, ಹೇಗಿದ್ದೀರಿ? ನಾನು ಹೋಸ್ಟ್ ಮತ್ತು ಸ್ನೇಹಿತರನ್ನ ತಲುಪಿದ್ದೇನೆ. ನೀವು ತುಂಬಾ ಫ್ರೆಂಡ್ಲಿ. ಇಲ್ಲ, ನಮಗೆ ಹಾಗೆ ಅನಿಸೋದಿಲ್ವಾ? ಅನಿಸ್ತಿದೆ. ಹೇಳಿ ಹೇಳಿ. ಇದು ನನ್ನ ಸ್ವಭಾವ. ನಾನು ಹೋದ ಭಾರತದ ಮೂಲೆ ಮೂಲೆಯಲ್ಲಿ ನಾನು ಹೊಸ ಸ್ನೇಹಿತರನ್ನ ಮಾಡ್ಕೊಳ್ತೇನೆ. ಅಂದ್ರೆ ನೀವು ಎಲ್ಲಿಗೆ ಹೋದ್ರು? ವಾಹ್ ವಾಹ್, ಏನು ಹೇಳಿದ್ರಿ ಸರ್? ಒಂದು ವಿಷಯ ಹೇಳಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ನೀವು ಫ್ರೆಂಡ್ಲಿ ಇದ್ದೀರಾ? ನನ್ನ ಟ್ರಕ್ ಕೂಡ. ಮತ್ತೆ ಗರ್ಲ್ ಫ್ರೆಂಡ್? ಅದು ನನ್ನ ಟ್ರಕ್. ವಾಹ್ 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 ವಾಹ್. ಅಂದ್ರೆ ನಿಮ್ಮ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಎರಡು ಟ್ರಕ್. ವಾಹ್, ಅದ್ಭುತ ಅಲ್ವೇ? ನಿಮ್ಮ ಟ್ರಕ್ ಹೆಸರೇನು? ಬನ್ನೋ. ಬನ್ನೋ, ಅದ್ಭುತ. ವಾಹ್ ವಾಹ್ ವಾಹ್. ಹಾಗಾಗಿ ಅಮರ್ ಪ್ರೀತ್, ನನಗೆ ಒಂದು ವಿಷಯ ಹೇಳಿ. ನಿಮ್ಮ ಹೆಸರು ಅಮರ್ ಪ್ರೀತ್ ಮತ್ತು ನೀವು ಇಂದು ಎಲ್ಲಿದ್ದೀರಿ? ನಿಮ್ಮ ಹೆಸರಿನಲ್ಲಿ ಮತ್ತು ನಿಮ್ಮ ಈ ಪರಿಸ್ಥಿತಿ ಬೇಜಾರು ಅಂತ ಅನ್ಸೋದಿಲ್ವಾ? ನನ್ನ ಹೆಸರನ್ನ ಗೇಲಿ ಮಾಡ್ತಿದ್ದೀರಿ? ಇಲ್ಲ ಇಲ್ಲ, ನಾನು ಹಾಗೆ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮ ಹೆಸರೇ ಹೇಳುವಂತೆ ನೀವು ಅಮರರು. ಆದ್ರೆ ನೀವು ಇನ್ನೂ ಮುಂದೆ ಅಮರರಾಗೋದಿಲ್ಲ. ಆದ್ರಿಂದ ನಾವು ಈ ಕಥೆಯನ್ನ ತಿಳಿದುಕೊಳ್ಳಲು ಬಯಸ್ತಾ ಇದ್ದೀನಿ. ನಮ್ಮ ವೀಕ್ಷಕರು ಅದು ಹೇಗೆ ಸಂಭವಿಸ್ತು ಅಂತ ತಿಳಿಯಲು ಬಯಸ್ತಾ ಇದ್ದಾರೆ. ಓ, ಹಾಗಾದ್ರೆ ಹೇಳ್ತೀನಿ. ಹೌದೌದು, ಖಂಡಿತ. ಇದು ಸುಮಾರು 2018 ವಿಷಯ. ನಾನು ನನ್ನ ಟ್ರಕ್ ಅನ್ನ ದೆಹಲಿಯಿಂದ ಮನಾಲಿಗೆ, ನಂತರ ಲೇಗೆ ತೆಗೆದುಕೊಂಡು ಹೋಗ್ತಿದ್ದೆ. ಈ ಪ್ರಯಾಣದಲ್ಲಿ ನನಗೆ 2 ಕತೆ ಸಂಭವಿಸಿತು. ಮೊದಲ ಸಂಚಿಕೆಯಿಂದ ಪ್ರಾರಂಭಿಸೋಣ. ನಾನು ಒಟ್ಟು 18 ರಾಜ್ಯಗಳಲ್ಲಿ ಓಡಾಡಿದ್ದೇನೆ. ಏನ್ ಹೇಳಿದ್ರಿ? ಅದ್ಭುತ. ಈಗ ದೆಹಲಿಯ ಸರ್ದಿ ಮತ್ತು ನಂತರ ಲೇ. ದೆಹಲಿಯಲ್ಲಿ ದಾಟಿ ಹೆದ್ದಾರಿ ತಲುಪಿದ ನಂತರ ಆಯಾಸದಿಂದ ದುಸ್ಥಿತಿ ಬಂದಿತ್ತು. ನಿಮ್ಮ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ. ನಿಮಗೆ ಅಭ್ಯಂತರವಿಲ್ಲ ಅಂದ್ರೆ ನನಗೆ ಹಸುವಾಗಿದೆ. ನಾನು ತಿನ್ನಲು ಏನಾದ್ರೂ ಕೊಡಿ. ಸರಿ ಸರಿ, ತರಿಸಿ. ನಿಮಗೇನಾದ್ರೂ ತೆಗೆದುಕೊಳ್ತೀರಾ? ಇಲ್ಲ ಇಲ್ಲ, ನೀವು ತಿನ್ನೋದನ್ನ ನೋಡಿಯೇ ಹೊಟ್ಟೆ ತುಂಬತ್ತೆ. ಯಾರಾದ್ರೂ ಇದ್ದೀರಾ? ನನಗೇನಾದ್ರೂ ಸ್ವಲ್ಪ ತಿನ್ನ ಕೊಡಿ. ಪಾಪ್ಕಾರ್ನ್ ತನ್ನಿ. ಚಿತ್ರಮಂದಿರ? ನಾನು ಯಾವ ಚಲನಚಿತ್ರ ನೋಡ್ತಿದ್ದೀನಾ? ಬನ್ನಿ ಸರ್, ಕೇಳಿಸಿ. ಹಾಗಾಗಿ ನಾನು ಮತ್ತು ಬನ್ನೋ ನಿರಂತರವಾಗಿ 6 ಗಂಟೆ ಕಾಲ ಶ್ರಮಿಸಿದ್ವು. ನನಗೆ ತಿಳಿದಂತೆ ಹೋಟೆಲ್ ಇನ್ನು 10 ಕಿಲೋಮೀಟರ್ ದೂರದಲ್ಲಿತ್ತು. ಆದರೆ ಕುಳಿತಲೇ ಬೆನ್ನು ನೋವು ಸಹಿಸಲಾಗ್ಲಿಲ್ಲ. ಎದುರಿಗಿದ್ದ ಚಾಲಕ ಒಂದೇ ಒಂದು ಲೇನ್ ಹಿಡಿದು ನಿಧಾನವಾಗಿ ಓಡಿಸುತ್ತಿದ್ದ. 10 ಕಿಲೋಮೀಟರ್ ನಲ್ಲಿ 1 ಗಂಟೆ ಅಥವಾ 1.5 ಗಂಟೆ ತೆಗೆದುಕೊಳ್ಳುತ್ತದೆ ಎಂದು ನಾನು ಭಾವಿಸಿದೆ. ಮತ್ತು ಆ ಟ್ರಕ್ ನನ್ನ ಮುಂದೆ ಇದ್ದರೆ ಅದು 2 ಅಥವಾ 2.5 ಗಂಟೆ ತೆಗೆದುಕೊಳ್ತದೆ. ಸಾಕಷ್ಟು ಚರ್ಚೆಯ ನಂತರ ನಾನು ಅವನನ್ನ ಹಿಂದಿಕ್ಕಿದೆ. ಆದ್ರೆ ನಾನು ಇಂಡಿಕೇಟರ್ ಹಾಕಲು ಮರೆತಿದ್ದೆ. ಹಿಂದಿನಿಂದ ಬಂದ ಕಾರು ಸರಿಯಾದ ಸಮಯಕ್ಕೆ ಹಾರ್ನ್ ಮಾಡಿ ಎಚ್ಚರಿಸಿದ್ದು ಸರಿಯಾಯ್ತು. ಮತ್ತೆ ಏನಾಯ್ತು? ನಂತರ ನಾನು ನನ್ನ ಲೇನ್ಗೆ ಮರಳಿದೆ ಮತ್ತು ತಾಳ್ಮೆಯ ಫಲವು ಸಿಹಿಯಾಗಿದೆ ಎಂದು ಅವ್ರು ಹೇಳ್ತಾರೆ. ಕೊನೆಗೆ ನಾನು ಡಾಬಾ ತಲುಪಿದೆ ಮತ್ತು ತಣ್ಣನೆ ಲಸ್ಸಿ ಕುಡಿದ ನಂತರ ನಾನು ಟ್ರಕ್ನಲ್ಲಿಯೇ ನಿದ್ದೆ ಮಾಡಿದೆ. ಮತ್ತೆ 2ನೆಯ ಕತೆ ನನ್ನ ಜೀವನದ ಕೊನೆಯ ಕತೆ. ಲೇ ಮನಾಲಿ ಎಕ್ಸ್ಪ್ರೆಸ್ ವೇ ತಲುಪಿದಾಗ ಮತ್ತೆ ಬೆನ್ನು ನೋವು ಶುರುವಾಯ್ತು. ಆದ್ರೆ ಈಗ ಅವ್ರು ಹೇಳಿದಂತೆ ನೀವು ವಿಶ್ರಾಂತಿ ತೆಗೆದುಕೊಂಡಿದ್ದೀರಿ. ಹೌದು. ಆದ್ರೆ 30 ವರ್ಷಗಳಿಂದ ಹಗಲಿರುಳು ಡ್ರೈವಿಂಗ್ ಮಾಡಿದ ವ್ಯಕ್ತಿಯ ಸೊಂಟವು ಬಿದ್ದು ಹೋಗ್ತದೆ. ನನ್ನ ಮುಂದಿನ ನಿಲ್ದಾಣ 15 ಕಿಲೋಮೀಟರ್ ಮುಂದೆ ಇತ್ತು. ನನಗೆ ತಡಿಕೊಳ್ಳಲಾಗ್ಲಿಲ್ಲ. ನಾನು ಮತ್ತೊಮ್ಮೆ ಎದುರಿನ ವಾಹನವನ್ನ ಹಿಂದಿಕ್ಕಲು ಪ್ರಯತ್ನಿಸಿದೆ. ಆದ್ರೆ ರಸ್ತೆ ಕಿರಿದಾಗಿತ್ತು. ಆ ಟೈರ್ ರಸ್ತೆಯ ಅಂಚಿನಲ್ಲಿ ಸ್ಪೀಡ್ ಆಗಿ ಬನ್ನೋ ಸಮೇತ ನಾಲಿಗೆ ಬಿದ್ದೆ. ನಿಮ್ಮ ಬೆನ್ನು ನೋವು ಮುಗಿದಿದೆ. ನಾನ್ ತಮಾಷೆ ಮಾಡ್ತಿದ್ದೆ. ಸೋದರ, ಲಸ್ಸಿ ತಂದ್ರಪ್ಪ? ಇಲ್ಲ ಇಲ್ಲ, ಲಸ್ಸಿ ಬೇಡ. ಕ್ಯಾನ್ಸಲ್. ನೀವು ಈಗ ತಮಾಷೆ ಮಾಡ್ಬೋದು ಎಂದರ್ಥ. ಹಾಗಾದ್ರೆ ಸ್ನೇಹಿತರೆ, ನೀವು ಏನ್ ಕಲ್ತ್ರಿ ನಮ್ಮ ಸಹೋದರನ ಕಥೆಯಿಂದ? ಗುಡ್ಡಗಾಡು ರಸ್ತೆಗಳಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು. ಆದ್ರಿಂದ ಅನೇಕ ಪರ್ವತಗಳ ಮೇಲೆ ಹೇಗೆ ಓಡಿಸೋದು ಎಂಬುದರ ಕುರಿತು ಕೆಲವು ಸಲಹೆ ಇದೆ, ಮಾತಾಡೋಣ. ನೀವು ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇನಲ್ಲಿ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಕರೆಕ್ಟ್. ಲೇನ್ ಶಿಸ್ತನ್ನ ಇಟ್ಕೊಳ್ಳಿ ಮತ್ತು ಓವರ್ಟೇಕ್ ಮಾಡುವಾಗ ಇಂಡಿಕೇಟರ್ ನೀಡಿ. ಇದರಿಂದ ಮುಂದಿರುವ ವಾಹನ ನೀವು ಹಿಂದಿಕ್ಕಲು ಬಯಸ್ತಿದ್ರೆ ಅವರಿಗೆ ತಿಳಿಯುತ್ತೆ, ಅಥವಾ ನಿಮ್ಮ ಮುಂದೆ ಹೋಗುತ್ತಿರುವ ವಾಹನ ಅಥವಾ ನಿಮ್ಮ ಹಿಂದೆ ಇರುವ ವ್ಯಕ್ತಿ ನಿಮ್ಮ ಸೂಚನೆಯಿಂದ ಹೌದು ಎಂದು ತಿಳಿಯುತ್ತೆ.
ಅಣ್ಣ, ನೀವು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಲು ಪ್ರಯತ್ನಿಸುತ್ತಿದ್ದೀರಾ. ಬಹಳ ಮುಖ್ಯವಾಗಿ ವಿಷಯ ಏನೆಂದರೆ, ದೀರ್ಘಕಾಲದವರೆಗೆ ಕಾರುಗಳನ್ನ ಚಾಲನೆ ಮಾಡುವಾಗ ನಡುವೆ ವಿಶ್ರಾಂತಿ ತೆಗೆದುಕೊಳ್ಬೇಕು. ಮತ್ತು ಗುಡ್ಡಗಾಡು ರಸ್ತೆಗಳಲ್ಲಿ ಹಿಂದಕ್ಕಿರುವುದು ಸ್ಥಳವು ತುಂಬಾ ಕಡಿಮೆ ಮತ್ತು ಸಂಚಾರ ಮಾರ್ಗಗಳಿರ್ತವೆ. ಅಲ್ಲಿ ನೀವು ಜಾಗರೂಕರಾಗಿದ್ರೆ ಇನ್ನೊಂದು ವಾಹನವು ತೊಂದರೆಯನ್ನ ಉಂಟು ಮಾಡಬಹುದು. ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ, ಅಗತ್ಯವಿರುವುದು ಮಾತ್ರ ಹಾರನ್ ಅನ್ನ ಬಳಸೋದು. ಇಲ್ಲದಿದ್ರೆ ಇವನು ಯಾವಾಗಲೂ ಹಾರ್ನ್ ಮಾಡ್ತಲೇ ಇರ್ತಾನೆ, ಇದು ಯಾರಿಗೂ ಅರ್ಥ ಆಗೋಲ್ಲ. ಎದುರಿಗಿರೋ ವ್ಯಕ್ತಿ ನಿಮಗೆ ಅಭ್ಯಾಸವಿದೆ ಎಂದು ಭಾವಿಸ್ತಾನೆ. ನೀವು ಹಾರ್ನ್ ಮೂಲಕ ಅದಕ್ಕಾಗಿಯೇ ಅಗತ್ಯವಿದ್ದಾಗ ಮಾತ್ರ ಹಾರ್ನ್ ಮಾಡಿ, ಸರಿಯೇ? ಹಾಗಾದರೆ ಇಂದಿನ ಬಂಪರ್ ಸ್ಟಿಕ್ಕರ್ ಅನ್ನ ನೋಡೋಣ. ಹೆದ್ದಾರಿ ಅಥವಾ ಪರ್ವತ ರಸ್ತೆ ಎಚ್ಚರಿಕೆಯಿಂದ ಚಾಲನೆ ಮಾಡಿ, ಏಕೆಂದರೆ ಜೀವನವು ಅಗ್ಗವಾಗಿಲ್ಲ. ಹಾಗಾದರೆ ಸ್ನೇಹಿತರೆ, ಇಂದಿನ ಕತೆ ಅಮರ್ ಸಾಹೇಬ್ರೊಂದಿಗೆ ಕೊನೆಗೊಳ್ಳುತ್ತೆ. ಹೊಸ ಭೂತದೊಂದಿಗೆ, ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತಾನೆ. ಅಲ್ಲಿಯವರೆಗೆ ಸುರಕ್ಷಿತವಾಗಿ ಚಾಲನೆ ಮಾಡಿ.